ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 5th ಸೆಮಿಸ್ಟರ್ ಬಿಕಾಮ್ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಂಡ್ ಲಾ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಅಂದರೆ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ ನೋಡೋಣ. 60 ಮಾರ್ಕ್ಸ್ಗೆ NEP ಇದು. ಸೊ ಫಸ್ಟು ಸೆಕ್ಷನ್ ಎನಲ್ಲಿ ನಮಗೆ ಟೋಟಲ್ 6 ಕ್ವಶನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಯಾವ್ಯಾವ ಕ್ವಶನ್ ಕೇಳಿದರು ಅಂದರೆ ಅಂತ ನೋಡೋಣ. 2 ಮಾರ್ಕ್ಸ್ ಕ್ವಶನ್. ಫಸ್ಟ್ ಏನಂತ ಅಂದರೆ ಸ್ಟೇಟ್ ಎನಿ ಫೀಚರ್ಸ್ ಆಫ್ CGST ಆ್ಯಕ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಇಲ್ಲಿ CGST ಆ್ಯಕ್ಟ್ ಅಂತ ಕೇಳಿದೆ. ಸೊ ಫಸ್ಟ್ CGST ಅಂತಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಫುಲ್ ಫಾರ್ಮ್ ಗೊತ್ತಿದೆ ನಮಗೆ. CGST ಅಪ್ಲೈಸ್ ಟು ಆಲ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಇಲ್ಲಿ ವಿತಿನ್ ಸ್ಟೇಟ್ ಏನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಅಲ್ಲಿ ಅಪ್ಲೈ ಆಗುತ್ತೆ. ಆ್ಯಂಡ್ ಟು ಪ್ರೊವೈಡ್ ಫಾರ್ ಪವರ್ ಆಫ್ ಇನ್ಸ್ಪೆಕ್ಷನ್, ಸರ್ಚ್, ಸೀಸರ್ ಆ್ಯಂಡ್ ಏರಿಯಾ ಟು ದ ಆಫೀಸರ್. ಆ್ಯಂಡ್ ಸೆಕೆಂಡ್ ಕ್ವಶನ್ ಏನಂತ ಅಂದರೆ ವಾಟ್ ಈಸ್ ಕಾಂಪೋಸಿಟ್ ಸಪ್ಲೈ ಅಂತ ಕೇಳಿದ್ದಾರೆ. ಕಾಂಪೋಸಿಟ್ ಸಪ್ಲೈ ಮೀನ್ಸ್ ಎ ಸಪ್ಲೈ ಮೇಡ್ ಬೈ ಎ ಟ್ಯಾಕ್ಸೇಬಲ್ ಪರ್ಸನ್ ಟು ರಿಸಿಪಿಯೆಂಟ್ comprising of 2 or more goods or services or both or any combination thereof which are naturally bundled and thus applied in each other in the ordinary courses of business, one of which is a principal supply. ಸೊ ಇಲ್ಲಿ ಏನಂತ ಅಂದರೆ ಅಟ್ ಎ ಟೈಮ್ 2 or more ಗೂಡ್ಸ್ ಆರ್ ಸರ್ವಿಸಸ್ನ ನಾವು ಕಾಂಬಿನೇಷನ್ ಮಾಡಿ ಸೊ ನಾವು ಯಾವ ರೀತಿ ಸೇಲ್ ಮಾಡ್ತೀವಿ ಅದ್ರ ಮೇಲೆ ನಾವು ಕಾಂಪೋಸಿಟ್ ಸಪ್ಲೈನ ಅಪ್ಲೈ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಥರ್ಡ್ ಕ್ವಶನ್ಸ್ ಏನಂತ ಅಂದರೆ ಸ್ಟೇಟ್ ಎನಿ 2 ಪರ್ಸನ್ಸ್ ನಾಟ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಕೇಳಿದ್ದಾರೆ. ಸೊ ಯಾರು GST ರಿಜಿಸ್ಟ್ರೇಷನ್ಗೆ ಎಲಿಜಿಬಲ್ ಅಲ್ಲ ಅಂತ. ಸೊ ಅದರಲ್ಲಿ ಫಸ್ಟು following persons are not liable to registration under section 22 and 24. ಅದರಲ್ಲಿ ಎನಿ ಪರ್ಸನ್ ಎಂಗೇಜ್ಡ್ ಎಕ್ಸ್ಕ್ಲೂಸಿವ್ಲಿ ಇನ್ ದ ಬಿಸ್ನೆಸ್ ಆಫ್ ಸಪ್ಲೈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಆರ್ ನಾಟ್ ಲಯಬಲ್ ಟು ಟ್ಯಾಕ್ಸ್ ಆರ್ ಎಕ್ಸೆಂಪ್ಟ್ ಫ್ರಮ್ ದ ಟ್ಯಾಕ್ಸ್ ಅಂಡರ್ CGST ಆ್ಯಕ್ಟ್ಸ್. ಸೊ ಇಲ್ಲಿ ಏನಂತ ಅಂದರೆ the person who is engaged exclusively in the business of supply goods and services ಅದರಲ್ಲಿ ಎಲಿಜಿಬಲ್ ಇಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಗೊತ್ತಿದೆ ನಮಗೆ ಅಗ್ರಿಕಲ್ಚರಲಿಸ್ಟ್. ಸೊ ಯಾರು ಅಗ್ರಿಕಲ್ಚರಲ್ ಅಥವಾ ಕಲ್ಟಿವೇಷನ್ ಇರುತ್ತೆ ಅವ್ರಿಗೆ ಕಂಪ್ಲೀಟ್ ಟ್ಯಾಕ್ಸ್ ಎಕ್ಸಾಮ್ಟ್ ಇರುತ್ತೆ. ಆ್ಯಂಡ್ ಅಗ್ರಿಕಲ್ಚರಲಿಸ್ಟ್ ಟು ಎಕ್ಸ್ಟೆಂಟ್ ಆಫ್ ಸಪ್ಲೈ of produce out of cultivation of land. And next to any supplier if his aggregate turnover in a financial year does not exceed their old limit. So ಇವರಿಷ್ಟನ್ನು ಕೂಡ ಟ್ಯಾಕ್ಸ್ ರಿಜಿಸ್ಟ್ರೇಷನ್ಗೆ ದೇ ಆರ್ ನಾಟ್ ಲಯಬಲ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಟ್ಯಾಕ್ಸೇಬಲ್ ಇವೆಂಟ್ ಅಂಡರ್ GST ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಪ್ಲೈ ಆಫ್ ಟ್ಯಾಕ್ಸೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೈ ಎ ರಿಜಿಸ್ಟರ್ಡ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಎ ಟ್ಯಾಕ್ಸೇಬಲ್ ಇವೆಂಟ್ ವಿಚ್ ಈಸ್ ಆಲ್ಸೋ ಇನ್ಕ್ಲೂಡ್ ಟೈಮ್ ಆಫ್ ಸಪ್ಲೈ ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಟ್ಯಾಕ್ಸೇಬಲ್ ಇವೆಂಟ್ ಅಂತಂದರೆ ಟೈಮ್ ಆಫ್ ಸಪ್ಲೈ ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ ಅಂದರೆ ಯಾವಾಗ ಎಲ್ಲಿಗೆ ನಾವು ಗೂಡ್ಸ್ನ ಸಪ್ಲೈ ಮಾಡ್ತೀವಿ ಅಂತ ರಿಜಿಸ್ಟರ್ ಪರ್ಸನ್ಸ್ ಯಾರಿರ್ತಾರೆ ಅದನ್ನು ನಾವು ಟ್ಯಾಕ್ಸೇಬಲ್ ಇವೆಂಟ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಪ್ರಾವಿಷನಲ್ ಅಸೆಸ್ಮೆಂಟ್ ಅಂತ ಕೇಳಿದ್ದಾರೆ. Provisional assessment provides a method for determining the tax liability in case the correct tax liability cannot be determined at the time of supply. The payment of provisional tax is allowed only against a bond and security. And next question, what is anti-dumping duty ಅಂತ ಕೇಳಿದ್ದಾರೆ. This is levied a particular goods is imported is below fair market price. The duty is known as anti-dumping duty. ಸೊ ಇಲ್ಲಿ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಏನಿರುತ್ತೆ ಆ ಒಂದು ಪ್ರೈಸ್ಗಿಂತ ಕಮ್ಮಿ ಪ್ರೈಸ್ ಡ್ಯೂಪ್ಲಿಕೇಟ್ ಪ್ರೈಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಝೀರೋ ರೇಟೆಡ್ ಸಪ್ಲೈ ಅಂತ ಅಂದರೆ ಝೀರೋ ರೇಟೆಡ್ ಸಪ್ಲೈ ಈಸ್ ಎ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ ಇನ್ ವಿಚ್ ನೋ ಟ್ಯಾಕ್ಸ್ ಆರ್ ಪೇಯಬಲ್ ಬಟ್ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪರ್ಟೈನಿಂಗ್ ಟು ದ ಸಪ್ಲೈ ಇನ್ ಅಡ್ಮಿಸಬಲ್. ಸೊ ಯಾವುದಕ್ಕೆ ಕಂಪ್ಲೀಟ್ ನಿಲ್ಲಿರುತ್ತೆ ಟ್ಯಾಕ್ಸ್ ಪೇ ಮಾಡೋಂಗಿಲ್ಲ ಅದನ್ನು ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟು ಎಕ್ಸ್ಪ್ಯಾಂಡ್ GSTN ಆ್ಯಂಡ್ GSP ಅಂತ ಕೇಳಿದರೆ. GSTN ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್. GSP ಅಂತಂದರೆ ಈ ಸ್ಟ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಸುವಿಧಾ ಪ್ರೊವೈಡರ್ಸ್ ಅಂತ. ಇದೆಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್. ಸೊ ಇದರಲ್ಲಿ ಟೋಟಲ್ 8 ಕ್ವಶನ್ಸಲ್ಲಿ ಎನಿ 6ನ ಚೂಸ್ ಮಾಡಿ ಬರೆದ್ರೆ ನಿಮಗೆ 12 ಮಾರ್ಕ್ಸ್ ಸಿಗತ್ತೆ. ಸೊ ಇದು ನಾನು ಜಸ್ಟ್ ನಿಮಗೆ ರಿವಿಷನ್ ಪರ್ಪಸ್ ಮಾಡ್ತಾ ಇರೋದು, ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಕನ್ಸಿಡರ್ ಇಟ್. ಆ್ಯಂಡ್ ನೆಕ್ಸ್ಟು ಸೆಕ್ಷನ್ ಬಿನ ನೋಡೋಣ ಏನೇನು ಕ್ವಶನ್ ಕೇಳಿದರು ಅಂತ. ಸೆಕ್ಷನ್ ಬಿನಲ್ಲಿ ಫಸ್ಟ್ ಕ್ವಶನ್ನು ರೈಟ್ ಎ ನೋಟ್ ಆನ್ ಫಾರ್ಮೇಷನ್ ಆಫ್ GST ಕೌನ್ಸಿಲ್ ಅಂತ ಕೇಳಿದ್ದಾರೆ 4 ಮಾರ್ಕ್ಸಿಗೆ.
ಅದರಲ್ಲಿ with the powers of granted by Article 279A of the Constitution of India, GST Council was constituted by the President of India on 15th September 2016. GST Council ಅಲ್ಲಿ ಏನೇನಿದೆ ಅಂತ ಅಂದರೆ GST Council consists of ಇದರಲ್ಲಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಹ್ಯಾಸ್ ಚೇರ್ಪರ್ಸನ್, ದ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ಚಾರ್ಜ್ ಆಫ್ ರೆವಿನ್ಯೂ ಆಫ್ ಫೈನಾನ್ಸ್ ಆಸ್ ಎ ಮೆಂಬರ್, and the state finance minister or state revenue minister or any other minister nominated by each state member of the council. The GST council can select and appoint one among the member of the vice chairpersons. So ಇಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಯಾರ್ಯಾರು ಇನ್ಕ್ಲೂಡ್ ಇರ್ತಾರೆ ಅಂತ. ನೆಕ್ಸ್ಟು ದ ಫಂಕ್ಷನ್ಸ್ ಆಫ್ GST council is to make a recommendation to the central government and state government. ಫಸ್ಟ್ ಏನಂತಂದರೆ ಟ್ಯಾಕ್ಸ್ ರೇಟ್ಸು ಮತ್ತು ಎಕ್ಸಾಮ್ಷನ್ನು, ಥ್ರ್ಯಾಶೋಲ್ಡ್ ಲಿಮಿಟ್ಸು, ಡಿಸ್ಪ್ಯೂಟ್ ರಿಸಲ್ಯೂಷನ್, ರೂಲ್ಸ್ ಆ್ಯಂಡ್ ನೋಟಿಫಿಕೇಷನ್ ಎಕ್ಸೆಟ್ರಾ. ಸೊ ಇದೆಲ್ಲನೂ ಕೂಡ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ಗೆ ಗೈಡ್ಲೈನ್ಸ್ ಅಥವಾ ಡಿಸಿಷನ್ ಅಥಾರಿಟಿ ಇರುತ್ತೆ. ಆ್ಯಂಡ್ ಥರ್ಡ್ ಕ್ವಶನ್ ಏನಂತ ಅಂದರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕಸ್ಟಮ್ಸ್ ಡ್ಯೂಟಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕಸ್ಟಮ್ ಡ್ಯೂಟಿಗೆ ಫಸ್ಟು ರಿಸ್ಟ್ರಿಕ್ಟಿಂಗ್ ಇಂಪೋರ್ಟಿಂಗ್ ಫಾರ್ ಕನ್ಸರ್ವಿಂಗ್ ಫಾರಿನ್ ಎಕ್ಸ್ಚೇಂಜ್, ರೈಸಿಂಗ್ ರೆವಿನ್ಯೂ ಆಫ್ ಕಂಟ್ರೋಲ್ ಗವರ್ನಮೆಂಟ್, ರೆಗ್ಯುಲೇಟ್ಸ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್, ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್, protect Indian industries from dumping, international ಪ್ಯಾಸೆಂಜರ್ ಪ್ರೊಸೆಸಿಂಗ್. ಸೊ ಇದರಲ್ಲಿ ಯಾವ್ದಾದ್ರು ಒಂದು 4 to 5 ಪಾಯಿಂಟ್ಸ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಕ್ವಶನ್ ಏನಿದೆ ಅಂತ ನೋಡೋಣ. ಫೋರ್ತ್ ಕ್ವಶನಲ್ಲಿ Nagraj, a registered dealer, is a trader in Hyderabad and purchased goods from Kerala for rupees 3 lakh and has paid IGST at 18%. After manufacturing, he has sold half of the goods in the state of Telangana for rupees 6 lakh plus GST 18% and the rest of the products to a unit in SEZ, Special Economic Zone in Hyderabad for 5 lakh. Compute the net output taxable ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂದರೆ ನಾಗರಾಜ್ ಅನ್ನೋನು ಈ ಇಸ್ ದ ರಿಜಿಸ್ಟರ್ಡ್ ಡೀಲರ್ ಇನ್ ಹೈದ್ರಾಬಾದ್. ಇವರು ಏನು ಮಾಡಿದ್ದಾರೆ ಅಂತಂದರೆ ಕೇರಳ ಅಂತ ಅಂದರೆ ಇದು ಬೇರೆ ಸ್ಟೇಟ್ ಆಗುತ್ತೆ, ಹೈದ್ರಾಬಾದ್ ಈಸ್ ಬೇರೆ ಸ್ಟೇಟು, ಕೇರಳ. ಸೊ ಇವರು ಟೋಟಲ್ 3 ಲ್ಯಾಕ್ಗೆ ಗೂಡ್ಸ್ನ ಪರ್ಚೇಸ್ ಮಾಡಿದ್ದಾರೆ ವಿತ್ 18% GST. ಸೊ ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಅವರು ತೆಲಂಗಾಣದಲ್ಲಿ 6,000 ಪ್ಲಸ್ 18%ಗೆ ಸೇಲ್ ಮಾಡಿದ್ದಾರೆ. ಆ್ಯಂಡ್ ರಿಮೈನಿಂಗ್ ಸ್ಪೆಷಲ್ ಎಕನಾಮಿಕ್ಸ್ ಝೋನ್ ಇನ್ ಹೈದ್ರಾಬಾದ್ ಫಾರ್ 5 ಲ್ಯಾಕ್ಗೆ ಸೇಲ್ ಮಾಡಿದ್ದಾರೆ. ಸೊ ನಮಗೆ ಇಲ್ಲಿ ಕಾಂಪ್ಯೂಟ್ ದ ನೆಟ್ ಔಟ್ಪುಟ್ ಟ್ಯಾಕ್ಸೇಬಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೆಷ್ಟು ಪೇ ಮಾಡಿದ್ದೀವಿ, ನಮಗೆ ಎಷ್ಟು GST ಬಂದಿದೆ. ಸೊ ಇಲ್ಲಿ ಏನಂತ ಅಂದರೆ ಆ್ಯಂಡ್ ರೆಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಟು ಎ ಯೂನಿಟ್ ಇನ್ SEZ ಇನ್ ಹೈದ್ರಾಬಾದ್ ಫಾರ್ 5 ಲ್ಯಾಕ್ ಅದಕ್ಕೆ ಟ್ಯಾಕ್ಸು ಬರಲ್ಲ, ಇದಕ್ಕೆ ನಿಲ್ ಟ್ಯಾಕ್ಸ್ ಬರುತ್ತೆ. ಯಾಕೆ ಅಂತಂದರೆ 0 ಬರುತ್ತೆ. ಯಾಕಂತ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂಡರಲ್ಲಿ ಸ್ಪೆಷಲ್ ಎಕನಾಮಿಕ್ಸ್ ಝೋನ್ಗೆ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಇದೆ. ಯಾಕಂತಂದರೆ ಇದು ಓವರಾಲ್ ಎಕನಾಮಿಕ್ಸ್ ಗ್ರೋತ್ ಪರ್ಪಸ್ಸಿಂದ ಆ ಥರ ಒಂದು SEZ ಅಂಡರಲ್ಲಿ ಸೇಲ್ ಮಾಡಿದ್ರೆ ನಮಗೆ ಯಾವುದೇ ಗೂಡ್ಸ್ ಆರ್ ಸರ್ವಿಸಸ್ಗೆ ಟ್ಯಾಕ್ಸು 0 ಇರುತ್ತೆ. ಸೊ ಇವಾಗ ನಾವೇನಂತ ಅಂದರೆ ಇಲ್ಲಿ ಪರ್ಚೇಸ್ಗೆ 3 ಲ್ಯಾಕ್ಗೆ 18% ಮತ್ತು ಸೇಲ್ ಮಾಡಿರೋ 6 ಲ್ಯಾಕ್ಗೆ 18%. ಸೊ ಇದು 3 ಲ್ಯಾಕ್ಗೆ ನಾವು ನಾಗರಾಜ ಪೇ ಮಾಡಬೇಕಾಗಿರೋದು. ಆ್ಯಂಡ್ ಈ ಹ್ಯಾಸ್ ರಿಸೀವ್ಡ್ 18% GST. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಹೆಡ್ಡಿಂಗ್ ತಗೊಳ್ಳಿ, ಕಾಂಪ್ಯೂಟೇಷನ್ ನೆಟ್ GST ಪೇಯಬಲ್ ಅಂತ, ಪರ್ಟಿಕ್ಯುಲರ್ SGST ಇನ್ ರುಪೀಸ್, CGST ಆ್ಯಂಡ್ IGST. ಫಸ್ಟು ಔಟ್ಪುಟ್ ಟ್ಯಾಕ್ಸ್ ನಾಗರಾಜ ಎಷ್ಟು ಪೇ ಮಾಡ್ತಾ ಇದ್ದಾನೆ ಅಂತ. ಸೋಲ್ಡ್ ಗೂಡ್ಸ್ ಟು ತೆಲಂಗಾಣ, ಸೊ ಇದು ವಿತಿನ್ ಸ್ಟೇಟ್ ಆಗಿರೋದ್ರಿಂದ 6 ಲ್ಯಾಕ್ ಇಂಟು 18%, ಅವರೇ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. 18% ಅಂತ ಅಂದರೆ ಎಷ್ಟು ಬರುತ್ತೆ ಅಂದರೆ ಟೋಟಲ್ 1 ಲ್ಯಾಕ್ ಬರುತ್ತೆ. ಸೊ ಅದರಲ್ಲಿ SGST ಆ್ಯಂಡ್ CGST ಆಫ್ ಅಂತಂದರೆ 54,000 ಇದಕ್ಕೆ IGST ಬರಲ್ಲ, ಓನ್ಲಿ ಏನಿದ್ರು ಇಂಟರ್ ಸ್ಟೇಟಿಗೆ ಬರುತ್ತೆ. ಸೊ CGST ಆ್ಯಂಡ್ SGST ಇಂಟ್ರಾ ಸ್ಟೇಟಿಗಷ್ಟೇ, ಇಂಟರ್ ಸ್ಟೇಟ್ ಬರೋದು IGST. ಸೋಲ್ಡ್ ಗೂಡ್ಸ್ SEZ ಬರಲ್ಲ, ಯಾಕಂತಂದರೆ ಇದಕ್ಕೆ ನಿಲ್ಲಿರುತ್ತೆ, ಯಾಕಂತಂದರೆ ಇದಕ್ಕೆ ಟ್ಯಾಕ್ಸ್ ಎಕ್ಸಾಮ್ಟ್ ಇರುತ್ತೆ. ಸೊ ಈಗ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಅಂತ ಅಂದರೆ 54,000 ಆ್ಯಂಡ್ IGST ಇಲ್ಲ, ನಿಲ್ ಅಂತ ತಗೊಳ್ಳಿ. ದೆನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್
ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ಅಂತಂದರೆ 3 ಲ್ಯಾಕ್ಗೆ 18% ಅಂತಂದರೆ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಕೇರಳ, ಅಂದರೆ ಇದು ಬೇರೆ ಸ್ಟೇಟಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. 3 ಲ್ಯಾಕ್ ಇಂಟು 18% ಮಾಡಿದ್ರೆ ನಮಗೆ IGST 54%, 54,000 ಬರುತ್ತೆ. ಈಗ ಟೋಟಲ್ ಮಾಡಿ, ಟೋಟಲ್ ಏನಂತಂದರೆ ಇನ್ಪುಟ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ 54,000ಇಂದ. ಈಗ ನೆಟ್ ಟ್ಯಾಕ್ಸ್ ಏನಂತ ಅಂದರೆ ಔಟ್ಪುಟ್ ಟ್ಯಾಕ್ಸಿಂದ ಇನ್ಪುಟ್ ಟ್ಯಾಕ್ಸ್ನ ಲೆಸ್ ಮಾಡಿ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಯಾವುದೂ ಇಲ್ಲ, ಡೈರೆಕ್ಟ್ 54,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ CGSTನಲ್ಲಿ 54,000 ಬರುತ್ತೆ. ಸೊ ಇಲ್ಲಿ ಏನೂ ಇಲ್ಲ, ನಿಲ್ಲು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೈನಸ್ ವ್ಯಾಲ್ಯೂ ನಾವು ಪೇ ಮಾಡಬೇಕಾಗಿರೋದು. ಸೊ ಇವಾಗ ITC ಅಡ್ಜಸ್ಟೆಡ್ ಅಗೇನೆಸ್ಟ್ GST ಟು IGST. ಸೊ ಇಲ್ಲಿ ಏನಂತ ಅಂದರೆ ನಾವು IGST ಟೋಟಲ್ ಎಷ್ಟು ಅಂತಂದರೆ 54,000 ಪೇ ಮಾಡಬೇಕು. ಸೊ ಇಲ್ಲಿ GST ಎಷ್ಟು ಬಂದಿದೆ ಅಂದರೆ 54,000ನ್ನು ನಾವು ಇಲ್ಲಿ ಸೆಟಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೆಟ್ GST ಪೇಯಬಲ್ ಎಷ್ಟು ಅಂತಂದರೆ ಓನ್ಲಿ 54,000. ಸೊ ನಾವು ಟೋಟಲಾಗಿ ಎಷ್ಟು ಟ್ಯಾಕ್ಸ್ನ ಪೇ ಮಾಡಿದ್ದೀವಿ ಅಥವಾ GSTನ ಪೇ ಮಾಡಿದ್ದೀವಿ ಅಂದರೆ 54,000. ಅಂದರೆ ಇಲ್ಲಿ SGST ಇನ್ನಲ್ಲಿ ನಮಗೆ ಏನು 54,000 ಬಂದಿದೆ ಅದನ್ನೇ IGSTನಲ್ಲಿ ನಾವು ಪೇ ಮಾಡ್ತಾ ಇದ್ದೀವಿ. ಸೊ ನೆಟ್ GST ಪೇಯಬಲ್ ಈಸ್ CGSTನಲ್ಲಿ ಮಾತ್ರ 54,000. ಸೊ ಇಷ್ಟು ಸಿಂಪಲ್ ಪ್ರಾಬ್ಲಮ್ನ ನಿಮ್ಗೆ ಮಾಡಿದ್ರೆ 4 ಮಾರ್ಕ್ಸ್ ನಿಮಗಿರುತ್ತೆ. ಆ್ಯಂಡ್ ಇದರಲ್ಲಿ ಏನಂತ ಅಂದರೆ ಓನ್ಲಿ ಇದು ಯಾವುದಂತ ಅಂದರೆ ಒಂದು ಇನ್ಪುಟ್ಟು ಮತ್ತು ಔಟ್ಪುಟ್ಟು ಎಷ್ಟಿದೆಯೋ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ 5th ಕ್ವಶನ್ ಏನಿದೆ ಅಂದರೆ 5th question, a dealer effected the following sales during the first quarter 2022-23 ಅಂತ ಹೇಳಿದ್ದಾರೆ. ಸೊ ಇನ್ವಾಯ್ಸ್ ನಂಬರ್ 191 dated 1/5/2022 for ₹48,000 and second invoice number 192 dated 11/5/2022 for ₹54,000. ಅದಾದಮೇಲೆ ನೆಕ್ಸ್ಟು ಇನ್ವಾಯ್ಸ್ ನಂಬರ್ 193 ಡೇಟೆಡ್ 1/6/2022 ಫಾರ್ ₹61,000. ಗೂಡ್ಸ್ ವರ್ತ್ ₹80,000 ಅಗೇನೆಸ್ಟ್ ಇನ್ವಾಯ್ಸ್ ನಂಬರ್ 192 ವರ್ ರಿಟರ್ನ್ ಆನ್ 15/7/2022. ಸೊ ಇಲ್ಲಿ ಏನಂತ ಅಂದರೆ 192ನಲ್ಲಿ ನಾವೆಷ್ಟು ಇನ್ವಾಯ್ಸ್ ಇತ್ತಲ್ವ 54ಅಲ್ಲಿ ಅದರಲ್ಲಿ ಏನಾಗಿದೆ ಅಂದರೆ 8,000 ರಿಟರ್ನ್ ಮಾಡಿದ್ದಾರೆ. ಅದಾದಮೇಲೆ ಆಲ್ ದ ಎಬೋವ್ ಗೂಡ್ಸ್ ವರ್ ಸೋಲ್ಡ್ ಇನ್ ದ ಕೋರ್ಸಸ್ ಆಫ್ interstate trade. Calculate the tax payable turnover and IGST payable if the rate is IGST is 12%. ಸೊ ಇಲ್ಲಿ ಏನಂತಂದರೆ ಇಂಟರ್ಸ್ಟೇಟ್ ಬೇರೆ ಸ್ಟೇಟ್ ಅಂತ ಹೇಳಿದ್ದಾರೆ, ಮತ್ತು ಅವರೇ IGST ರೇಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 12% ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ಟೋಟಲ್ ಟರ್ನ್ ಓವರ್ IGSTನ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್, ನೀವು ಈಸಿಯಾಗಿ 4 ಮಾರ್ಕ್ಸನ್ನು ತೊಗೋಬೋದು. ಹೆಡ್ಡಿಂಗ್ ಏನಂತ ಅಂದರೆ ಕಾಂಪಿಟೇಷನ್ ಆಫ್ GST ಪೇಯಬಲ್ ಆ್ಯಂಡ್ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟು. ಸೊ ಇಲ್ಲಿ ಏನಂತಂದರೆ ಆಲ್ರೆಡಿ ಡೈರೆಕ್ಟೆಡ್ IGST ಅಮೌಂಟನ್ನು ಕೊಟ್ಟಿದ್ದಾರೆ. ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ. ಫಸ್ಟು 191 ಇನ್ವಾಯ್ಸಲ್ಲಿ 48,000, 54,000, 61,000. ಫಸ್ಟು ಇನ್ವಾಯ್ಸ್ ನಂಬರ್ 191ನಲ್ಲಿ 48,000, ಇನ್ವಾಯ್ಸ್ ನಂಬರ್ 192ನಲ್ಲಿ 54,000, ಇನ್ವಾಯ್ಸ್ ನಂಬರ್ 193ನಲ್ಲಿ 61,000. ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತಂದರೆ 1,63,000 ಆಗುತ್ತೆ. ಸೊ ಇದರಲ್ಲಿ ಇನ್ವಾಯ್ಸ್ 192ನಲ್ಲಿ ರಿಟರ್ನ್ಸ್ ಇದೆ, ನಮ್ಗೆ ಎಷ್ಟು ಅಂತಂದರೆ ಅದನ್ನು ನೀವು ಲೆಸ್ ಮಾಡಬೇಕು. ಸೊ ಇಲ್ಲಿ ಲೆಸ್ ಇನ್ವಾಯ್ಸ್ ರಿಟರ್ನ್ಸ್ ಅಂತ ತೊಗೊಂಡು 192 ಎಷ್ಟು ಅಂದರೆ 8,000 ಲೆಸ್ ಮಾಡಿದ್ರೆ ಟ್ಯಾಕ್ಸಬಲ್ ಟರ್ನ್ ಓವರ್ ಎಷ್ಟಾಗುತ್ತೆ ಅಂದರೆ 1,55,000 ಆಗುತ್ತೆ. 8,000 ಲೆಸ್ ಮಾಡಿದ್ರೆ ಟ್ಯಾಕ್ಸಬಲ್ ಟರ್ನ್ ಓವರ್ ಬಂದು 1,55,000 ಆಗುತ್ತೆ. ಸೊ ಇವಾಗ ಈ 1,55,000ಗೆ IGST ಎಷ್ಟು ಹೇಳಿದ್ದಾರೆ ಅಂದರೆ 12% ಹೇಳಿದ್ದಾರೆ. GST ಪೇಯಬಲ್ ಟ್ಯಾಕ್ಸ್ ಅಟ್ 12% ಆಫ್ 1,55,000ಗೆ 12% ಮಾಡಿದ್ರೆ 18,600 ಇಸ್ ದ IGST ಅಮೌಂಟ್. ಸೊ ನಿಮಗೆ ಇಷ್ಟೇ ಸಿಂಪಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಮಾರ್ಕ್ಸ್. ಈ ಥರ ಸಮ್ನ ಯು ಶುಡ್ ಅಟೆಂಡ್ ಇನ್ ಎಕ್ಸಾಮ್. ಅದಾದಮೇಲೆ ನೆಕ್ಸ್ಟು 6th ಕ್ವಶನ್ ಏನಂತ ಹೇಳೋಣ. ಇದು ತುಂಬ ಈಸಿ ಇದೆ, ಸಿಂಪಲ್ಲಾಗಿ ಹೇಳ್ತೀನಿ ಯಾವ ರೀತಿ ಅಂತ. ಸೊ ಇದರಲ್ಲಿ ನೋಡಿ, ಫ್ರಮ್ ದ ಫಾಲೋಯಿಂಗ್ ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಅಂತ ಹೇಳಿದ್ದಾರೆ, ಅಂದರೆ ಯಾವಾಗ ಸಪ್ಲೈ ಆಗಿದೆ ಅಂತ. ಸೊ ಏನಂತ ಅಂದರೆ ಡಿಟರ್ಮಿನೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಈಸ್ ವೆರಿ ಸಿಗ್ನಿಫಿಕೆಂಟ್ ಇನ್ GST law. ನಾರ್ಮಲಿ GST ಪರ್ಟೈನಿಂಗ್ ಟು ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆಫ್ ದ ಕರೆಂಟ್ ಮಂತ್. ಸೊ ಆ ಕರೆಂಟ್ ಮಂತಲ್ಲಿ ಯಾವಾಗ ಸಪ್ಲೈ ಆಗಿರ್ತಾರೆ, ಸೊ ಅದು ಯಾವ ಡೇಟ್ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಅದರಲ್ಲಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ ಫಾರ್ವರ್ಡ್ ಚೇಂಜ್ ಇರುತ್ತೆ, ರಿವರ್ಸ್ ಚೇಂಜ್ ಇರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ನಮಗೆ ಈ ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ 1, ಡೇಟ್ ಆಫ್ ಇನ್ವಾಯ್ಸ್ ಕೊಟ್ಟಿದ್ದಾರೆ, ಡೇಟ್ ಆಫ್ ರಿಮೂವಲ್ ಕೊಟ್ಟಿದ್ದಾರೆ, ಗೂಡ್ಸ್ ಮೇಡ್ ಅವೈಲಬಲ್ ಟು ರಿಸಿಪೆಂಟ್ ಕೊಟ್ಟಿದ್ದಾರೆ, ರಿಸಿಪೆಂಟ್ ಆಫ್ ಪೇಮೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಅಂದರೆ ಒಂದು ಡೇಟ್ ಆಫ್ ಇನ್ವಾಯ್ಸು, ಡೇಟ್ ಆಫ್ ರಿಮೂವಲ್ಲು,
ಮತ್ತು ಗೂಡ್ಸ್ನ ಕಸ್ಟಮರ್ಗೆ ಯಾವಾಗ ನಾವು ಸೇರಿಸಿದ್ವಿ ಅದಾದಮೇಲೆ ಅವರು ಅಮೌಂಟನ್ನು ಯಾವಾಗ ಪೇ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಇದರಲ್ಲಿ ನೋಡಿ 1/10/2023 ಡೇಟ್ ಆಫ್ ಇನ್ವಾಯ್ಸ್, ಡೇಟ್ ಆಫ್ ರಿಮೂವಲ್ಲು 3/10/2023 ಆ್ಯಂಡ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪೆಂಟ್ ಬಂದು 4/10/2023 ಆ್ಯಂಡ್ ರಿಸಿಪೆಂಟ್ ಆಫ್ ಪೇಮೆಂಟ್ ಯಾವಾಗ ಅಮೌಂಟನ್ನು ಪೇ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಟೈಮ್ ಆಫ್ ಸಪ್ಲೈ ಸೇಮ್ ಕಾಲಮ್ನ ನೀವು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಕಾಂಪಿಟೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಅಂತ. ಟೈಮ್ ಆಫ್ ಸಪ್ಲೈ, ಸೊ ಇಲ್ಲಿ ಅರ್ಲಿಯೆಸ್ಟ್ ಡೇಟ್ ಯಾವಾಗಿದೆ, ಅರ್ಲಿಯೆಸ್ಟ್ ಡೇಟ್ ಯಾವಾಗಿದೆ ಆ ಒಂದು ಡೇಟಲ್ಲಿ ನಾವು ಗೂಡ್ಸ್ನ ಸಪ್ಲೈ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ಫಸ್ಟು ಅರ್ಲಿಯೆಸ್ಟ್ ಡೇಟ್ ಯಾವುದಿದೆ ಅಂತ ಅಂದರೆ 1/10/2023 ಈಸ್ ದ ಆನ್ಸರ್. ಆ್ಯಂಡ್ ಸೆಕೆಂಡ್ ಒನ್ನು ಡೇಟ್ ಆಫ್ ಇನ್ವಾಯ್ಸ್ ಕೊಟ್ಟಿದ್ದಾರೆ, ಡೇಟ್ ಆಫ್ ರಿಮೂವಲ್ ಕೊಟ್ಟಿಲ್ಲ. ಗೂಡ್ಸ್ ಮೇಡ್ ಅವೈಲಬಲ್ ಟು ರಿಸಿಪೆಂಟ್ ಆ್ಯಂಡ್ ರಿಸಿಪೆಂಟ್ ಆಫ್ ಪೇಮೆಂಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅರ್ಲಿಯೆಸ್ಟ್ ಡೇಟ್ ಯಾವುದು ಅಂತಂದರೆ 2/11/2023. ಹಾಗೆ ಸೇಮ್ ಥರ್ಡ್ ಟ್ರಾನ್ಸಾಕ್ಷನ್ಸಲ್ಲಿ ಸೊ ಇಲ್ಲಿ 4/11 ಕೊಟ್ಟಿದ್ದಾರೆ, 4/11 ಆ್ಯಂಡ್ 6/11 1/10 ಕೊಟ್ಟಿದ್ದಾರೆ. ಸೊ ಇಲ್ಲಿ 1/10 ಈಸ್ ದ ಅರ್ಲಿಯೆಸ್ಟ್ ಡೇಟ್, 1/10/2023. ಆ್ಯಂಡ್ ಲಾಸ್ಟು ಫೋರ್ತ್ ಟ್ರಾನ್ಸಾಕ್ಷನ್ಸಲ್ಲಿ ಯಾವುದು ಅಂತಂದರೆ 1/11/2023 ಈಸ್ ದ ಆನ್ಸರ್. ಸೊ ಇದಿಷ್ಟನ್ನು ಬರೆದ್ರೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಇಲ್ಲಿ ಜಸ್ಟ್ ಆನ್ಸರ್ನ ಯಾವ ರೀತಿ ಲಾಜಿಕಲಾಗಿ ಮಾಡಬೇಕು ಅಂತ ಹೇಳಿದ್ದೀನಿ. ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್ ಇರುತ್ತೆ. ಈ ವಿಡಿಯೋನ ನಾನು ಜಸ್ಟ್ ರಿವಿಷನ್ ಪರ್ಪಸ್ ಮತ್ತು ಆನ್ಸರ್ನ ಯಾವ ರೀತಿ ಬರಿಬೇಕು ಅಂತ ತೋರಿಸ್ಲಿಕ್ಕೆ ಮಾಡಿರೋದು. ಮೇ ಬಿ ಈ ವಿಡಿಯೋ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಬೇರೆ ಎಲ್ಲ ಸಬ್ಜೆಕ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. And share with your friends also. Thank you for everyone who are all watching my videos. Please support me and do subscribe. Thank you for everyone. And once again all the best for your exam. Next video dalli section C part na upload ಮಾಡ್ತೀನಿ. Thank you.